ಓಕೆ, ಇದನ್ನ ನಾನು ಮಾಡಿದಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ ನಾನು ಇವತ್ತಿನ ವಿಡಿಯೋ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೇನೆ ಅಂತ. ಹೌದು, ಬಿಗ್ ಬಾಸ್ ಮನೆಯ ಒಳಗಡೆ ಇರುವಾಗ ಹೈಯೆಸ್ಟ್ ನಂದು ಟ್ರಬಲ್ ಆಗಿದ್ದಂತಹ ಒಂದು ವಿಡಿಯೋ ಗಾಡ್ ಇಸ್ ಗ್ರೇಟ್, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅನ್ನೋಂಥ ಕೆಲವು ಟ್ಯಾಗ್ಲೈನ್ಗಳನ್ನು ಕೊಟ್ಟು ತುಂಬ ಟ್ರೋಲನ್ನು ಮಾಡಿದ್ರಿ. ಸೊ ಆ ಟ್ರೋಲ್ನ ಹಿಂದಿರುವ ಸತ್ಯದ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಹೊರಟಿದ್ದೇನೆ. ಸೊ ಅದು ನಾನು ದೇವರು ಅನ್ನುವ ಕಾರಣಕ್ಕೆ ನಾನು ಮಾಡ್ಕೊಂಡ ಪೂಜೆ ಖಂಡಿತ ಆಗಿರಲಿಲ್ಲ. ಅದನ್ನು ನಾವು ಆರಾ ಕ್ಲೆನ್ಸಿಂಗ್ ಅಂತ ಕರಿತೇವೆ. ಸೊ ನಾನು ಇದ್ರ ಬಗ್ಗೆ ವೀಕೆಂಡ್ನಲ್ಲಿ ಸುದೀಪ್ ಸರ್ ಕೇಳಿದಾಗ ಕೂಡ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೆ. ಇದು ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್. ಇದು ಬಹುಶಃ ಹೀಗೆ ನಾವು ಮನುಷ್ಯನ ಸಪ್ತ ಚಕ್ರಗಳನ್ನು ಕ್ಲೆನ್ಸ್ ಮಾಡಿಕೊಳ್ಳುವ ಪದ್ಧತಿ ಅಂತ ನಾವು ಇದನ್ನು ಕರಿತೇವೆ. ಕನ್ನಡದಲ್ಲಿ ಇದನ್ನ ಪ್ರಭಾವಳಿ ಶುದ್ಧೀಕರಣ ಅಂತ ಕೂಡ ಕರೀತಾರೆ. ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡ್ಕೊಂಡಾಗ ಸ್ವಲ್ಪ ತುಂಬ ಸ್ಪೀಡಾಗಿ ಕಂಡ ಕಾರಣಕ್ಕೆ ನಿಮಗದು ಪೂಜೆಯ ಥರ ಕಾಣಿಸಿರ್ಬಹುದು. ಅದನ್ನ ಬಹಳ ನಿಧಾನವಾಗಿ ಮಾಡಿಕೊಳ್ಳುವಂಥ ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್ ಅದು. ಹಾಗಾಗಿ ನಾನು ಇದರ ಬಗ್ಗೆ ನಾನು ತಿಳಿಸಲೇಬೇಕು. ಬಹಳ ಜನ ನನ್ನನ್ನು ಕೇಳಿದ್ರು ಏನದು, ಯಾಕೆ ಮಾಡ್ಕೊಂಡಿದ್ರಿ ಅಂತ. ತುಂಬ ಇಂಟರ್ವ್ಯೂನಲ್ಲಿ ಕೂಡ ಅದ್ರ ಬಗ್ಗೆ ಪ್ರಶ್ನೆಗಳು ಬಂದಿತ್ತು. ಮತ್ತು ಒಂದಷ್ಟು ತಪ್ಪು ಸಂದೇಶ ಹೋಗಬಾರ್ದು ಅನ್ನುವ ಕಾರಣಕ್ಕೆ ನಾನು ಅದ್ರ ಬಗ್ಗೆ ಇವತ್ತು ನಿಮಗೆ ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಬಂದಿದ್ದೇನೆ. ಅದನ್ನ ಪ್ರಭಾವಳಿ ಶುದ್ಧೀಕರಣ ಅರ್ಥಾತ್ ಆರಾ ಕ್ಲೆನ್ಸಿಂಗ್ ಅಂತ ಕರೀತಾರೆ. ಅಂಡ್ ಈ ಆರಾ ಕ್ಲೆನ್ಸಿಂಗ್ ಅಥವಾ ಪ್ರಭಾವಳಿ ಶುದ್ಧೀಕರಣದ ಬಗ್ಗೆ ಬಹಳ ಟೀಕೆ ಟಿಪ್ಪಣಿಗಳು ಕೂಡ ಬಂದಿತ್ತು ಅಂತ ನನಗೆ ಬಹಳ ಜನ ತಿಳಿಸಿದ್ರು. ಇದು ನಮ್ಮ ಕುಂದಾಪುರ ಕಡೆ ಈ ತರ ಪೂಜೆ ಇಲ್ಲ, ಈ ತರ ಪದ್ಧತಿ ಇಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ದನ್ನು ನೋಡಿದ್ದೇನೆ. ಹಿಂದೂ ಧರ್ಮದಲ್ಲಿ ಈ ತರ ಪೂಜೆಗಳಿಲ್ಲ ಅಂತ ಕೆಲವೊಂದಷ್ಟು ಮಂದಿ ಮಾತಾಡಿರೋದನ್ನ ನಾನು ನೋಡಿದ್ದೇನೆ. ಇದು ಮೂಢನಂಬಿಕೆ ಅಂತ ಮಾತಾಡಿರೋದನ್ನ ನಾನು ಕೇಳಿದ್ದೇನೆ. ಆದ್ರೆ ಇದು ನಿಜವಾಗ್ಲೂ ಕುಂದಾಪುರ ಕಡೆ ಇರುವಂತಹ ಪದ್ಧತಿ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಇದೊಂದು ಆಧ್ಯಾತ್ಮಿಕವಾಗಿರುವಂತಹ ಪ್ರಕ್ರಿಯೆ. ಇದನ್ನ ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ರೂಪಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದು ಯಾವುದೋ ಒಂದು ಊರಿನ ಆಚರಣೆ ಅಲ್ಲ. ಆಚರಣೆ ವಿಧಿವಿಧಾನಕ್ಕೂ ಒಂದು ಪ್ರೊಸೆಸ್ಗೂ ವ್ಯತ್ಯಾಸ ಇದೆ. ಸೊ ಇದು ಯಾವುದೇ ಊರಿನ ಅಥವಾ ಯಾವುದೇ ಒಂದು ಪದ್ಧತಿಯ ಆಚರಣೆ ಖಂಡಿತ ಅಲ್ಲ. ಇದನ್ನ ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲಿ ಯಾರೆಲ್ಲ ಕನೆಕ್ಟ್ ಆಗಿರ್ತಾರೆ ಅವರು ಸಹಜವಾಗಿ ಮಾಡ್ಕೊಂಡು ಹೋಗುವಂತಹ ಪ್ರೊಸೆಸ್. ಇದರಲ್ಲಿ ತುಂಬಾ ವಿಧಾನಗಳು ಬೇರೆ ಬೇರೆ ಇದೆ. ನೀವು ಕೇವಲ ಧೂಪ ಮತ್ತೆ ಗಂಟೆಗಳನ್ನು ಬಳಸಿಯೇ ಮಾಡಬೇಕು ಅಂತಿಲ್ಲ. ಬೇರೆ ಬೇರೆ ವಿಧಾನಗಳ ಮೂಲಕ ಕೂಡ ನೀವು ಆರಾ ಕ್ಲೆನ್ಸಿಂಗ್ ಅರ್ಥಾತ್ ಪ್ರಭಾವಳಿ ಶುದ್ಧೀಕರಣವನ್ನ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿ ಇದನ್ನ ಬರೀ ಭಾರತದಲ್ಲೇ ಇದು ಹುಟ್ಟಿರೋದು. ಅದರ ಜಗತ್ತಿನ ಮೂಲೆಗಳಲ್ಲಿ ಇದನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಬೇರೆ ಬೇರೆ ಪದ್ಧತಿಗಳಿಂದ ಕರೀತಾರೆ. ನೀವು ಅಮೆರಿಕದಲ್ಲಿ ಹೋದ್ರೆ ಅಮೆರಿಕದಲ್ಲಿ ಅಲ್ಲಿನ ಸ್ಥಳೀಯರು ಸೇಜ್ ಸ್ಮಡ್ಜಿಂಗ್ ಅಂತ ಮಾಡ್ತಾರೆ. ಅದನ್ನ ಸ್ಮಡ್ಜಿಂಗ್ ಅಂತ ಕರೀತಾರೆ, ಹರ್ಬಲ್ ಸ್ಮಡ್ಜಿಂಗ್ ಅಂತ ಕರೀತಾರೆ. ಅದು ಹೇಗ್ ಮಾಡ್ತಾರೆ ಅಂತ ಕೇಳಿದ್ರೆ ಸೇಮ್ ಒಂದು ಬೇರೆ ಬೇರೆ ಹರ್ಬಲ್ಗಳೇನಿರುತ್ತೆ ಗಿಡಮೂಲಿಕೆಗಳನ್ನ ಬಳಸಿ ಅವುಗಳನ್ನ ಸುಟ್ಟು ಅದರ ಹೊಗೆಯಿಂದ ಅವರು ಆರಾ ಕ್ಲೆನ್ಸಿಂಗ್ ಅನ್ನ ಮಾಡ್ಕೊಳ್ಳೋದು. ಇದನ್ನ ಅಮೆರಿಕದಲ್ಲಿ ಸೇಜ್ ಸ್ಮಡ್ಜಿಂಗ್ ಅಂತ ಕರೀತಾರೆ. ಅಂಡ್ ಸ್ಪ್ಯಾನಿಷ್ ಜನ ಕೂಡ ಇದನ್ನ ಎಗ್ ಕ್ಲೆನ್ಸಿಂಗ್ ಅಂತ ಕರೀತಾರೆ. ಮೊಟ್ಟೆಯನ್ನ ಬಳಸ್ಕೊಂಡು ಮೊಟ್ಟೆಯನ್ನ ಲಿಂಬೆ ರಸ ಮತ್ತು ಶುದ್ಧವಾಗಿರುವ ನೀರಿನಲ್ಲಿ ತೊಳೆದು ಅದರ ನಂತರ ಆಮ್ ಹೀಲಿಂಗ್, ಆಮ್ ಕ್ಲೀನಿಂಗ್ ಅಂತ ಹೇಳ್ಕೊಳ್ತಾ ರಿಪೀಟೆಡ್ ಆಗಿ 11 ಸಾರಿ ಅದನ್ನು ಹೇಳ್ಕೊಳ್ತಾ ಆಮೇಲೆ ಆ ಮೊಟ್ಟೆಯನ್ನ ತನ್ನ ದೇಹದ ಸುತ್ತಕೊಂಡು ಒಡೆಯುವುದನ್ನ ಎಗ್ ಕ್ಲೆನ್ಸಿಂಗ್ ಅಂತ ಸ್ಪ್ಯಾನಿಷ್ನವ್ರು ಕರೀತಾರೆ. ಜಗತ್ತಿನ ಮೂಲೆಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಆರಾ ಕ್ಲೆನ್ಸಿಂಗ್ ನಡೆಯುತ್ತೆ. ಮನುಷ್ಯನ ದೇಹದಲ್ಲಿ 7 ಚಕ್ರಗಳಿದೆ ಅಂತ ನಾವು ನಂಬ್ತೇವೆ. ಸೊ ಈ 7 ಚಕ್ರಗಳನ್ನ ಶುದ್ಧೀಕರಣ ಮಾಡುವ ಒಂದು ಪ್ರೊಸೆಸ್ ಅನ್ನ ಆರಾ ಕ್ಲೆನ್ಸಿಂಗ್ ಅಂತ ಕರಿತೇವೆ. ನಿಮ್ಗೆ ಗೊತ್ತಿರಬಹುದು ಆಜ್ಞಾ ಚಕ್ರ, ಅನಾಹತ ಚಕ್ರ ಅಂತೆಲ್ಲ 7 ಚಕ್ರಗಳೇನಿದೆ, ಸಹಸ್ರಾರ ಚಕ್ರ ಅಂತೆಲ್ಲ. ಸೊ ಈ ರೀತಿಯ 7 ಚಕ್ರಗಳನ್ನ ಕ್ಲೆನ್ಸ್ ಮಾಡುವ ಒಂದು ಮೆಥಡ್ ಇದಾಗಿದೆ. ಇದು ಒಂದೇ ಮೆಥಡ್ ಆಗಿ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅಂಡ್ ಇದು ನಮ್ಮ ದೇಶದ ಅಲ್ವಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಮೂಲತಃ ಭಾರತೀಯರು ಇದನ್ನ ಜೀವನ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಬಂದಿದ್ರು. ಎಲ್ಲ ಧರ್ಮ ಮತ ಪಂಥಗಳಲ್ಲೂ ಕೂಡ ಇದಿದೆ. ಬರೀ ಹಿಂದೂ ಧರ್ಮ ಅಂತಲ್ಲ, ಯಾರೆಲ್ಲ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾರೆ, ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗಿರ್ತಾರೆ, ಸೊ ಅವರು ಮಾಡುವಂತ ಒಂದು ಪ್ರೊಸೆಸ್ ನಮ್ಮ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ ನಮ್ಮನ್ನ ಬೂಸ್ಟಪ್ ಮಾಡೋದಕ್ಕೆ, ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನಮ್ಮನ್ನ ಚೈತನ್ಯಶೀಲರನ್ನಾಗಿ ಮಾಡೋದಕ್ಕೆ ಈ ಆರಾ ಕ್ಲೆನ್ಸಿಂಗ್ ಮೆಥಡ್ ಅನ್ನ ಬಳಸ್ತೀವಿ ನಾವು. ಈ ಆರಾ ಕ್ಲೆನ್ಸಿಂಗ್ ಮೆಥಡ್ ಅನ್ನ ಇನ್ನು ಯಾವ್ಯಾವ ಮೆಥಡ್ ಅಲ್ಲಿ ಮಾಡಬಹುದು ಅಂತ ನಾನು ಹೇಳ್ತಾ ಹೋಗ್ತೇನೆ. ನಾನು ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ದು ಧೂಪದಿಂದ ಮಾಡ್ಕೊಂಡಂತಹ ಕ್ಲೆನ್ಸಿಂಗ್. ಅದು ಧೂಪ ಮತ್ತು ಗಂಟೆಯನ್ನು ಬಳಸಿ
ಮಾಡಿ. ನಾನು ಇದು ಬರೀ ಭಾರತದಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ. ಚೀನಾದಲ್ಲಿ ಇದನ್ನು ಮಾಡ್ತಾರೆ. ಟಿಬೇಟಿಯನ್ಸು ಬಹಳ ಬೌದ್ಧ ಧರ್ಮ ಬಹಳ ಪ್ರಚಲಿತದಲ್ಲಿರೋ ಕಾರಣಕ್ಕೆ ಅಲ್ಲಿ ತುಂಬಾ ಬೇರೆ ಬೇರೆ ಮೆಥಡ್ನಲ್ಲಿ ಮಾಡ್ತಾರೆ. ಸ್ಪ್ಯಾನಿಷಿಯನ್ಸ್ ಎಗ್ ಕ್ಲೆನ್ಸಿಂಗ್ ಅಂತ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳಿದೆ. ಸೊ ಅದು ಬರೀ ಸ್ಪ್ಯಾನಿಷ್ನಲ್ಲಿ ಮಾಡೋದಿಲ್ಲ, ನಮ್ಮಲ್ಲಿ ಕೂಡ ನಮ್ಮ ಸ್ಥಳೀಯವಾಗಿ ಕೂಡ ಈ ಮೊಟ್ಟೆಯನ್ನು ತಡೆ ಹೊಡೆಯೋದು ಅನ್ನೋ ಪದ್ಧತಿ ಇದೆ. ನೀವು ಬೆಂಗಳೂರಿನಲ್ಲಿ ಬಂಡೆ ಮಾಕಾಳಮ್ಮ ದೇವಸ್ಥಾನಕ್ಕೆ ಏನಾದರೂ ಹೋದ್ರೆ ಅಲ್ಲಿ ತಡೆ ಹೊಡೆಯೋ ಪದ್ಧತಿ ಇದೆ. ಅದನ್ನ ನೀವು ದೃಷ್ಟಿ ತೆಗೆಯೋದು ಅಂತ ಹೇಳ್ತೇವೆ, ತಡೆ ಹೊಡೆಯೋದು ಅಂತ ಹೇಳ್ತೇವೆ. ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ಒಂದು ತೆಂಗಿನಕಾಯಿ, ಒಂದು ಲಿಂಬೆ ಹಣ್ಣು ಮತ್ತು ಮೊಟ್ಟೆ ಕೊಟ್ಟು ಅದ್ರ ಮೂಲಕ ತಡೆ ಹೊಡೆದು ಅದನ್ನ ಹೊಡೆಯೋ ಪದ್ಧತಿ ಏನಿದೆ. ಸೊ ಅಂತಹದ್ದೇ ಪದ್ಧತಿಗಳು ಸ್ಪ್ಯಾನಿಷಿಯನ್ಸ್ ಬೇರೆ ಬೇರೆ ಭಾಷೆನಲ್ಲಿ ಅದನ್ನು ಕರೀತಾರೆ ಅಷ್ಟೇ. ಈ ರೀತಿ ಬೇರೆ ಬೇರೆ ಮೆಥಡ್ಗಳಿದೆ. ಹೋಲಿ ವಾಟರ್ ಕ್ಲೆನ್ಸಿಂಗ್ ಅಂತ ಕರೀತಾರೆ ವಿದೇಶಿ ಭಾಷೆನಲ್ಲಿ. ವಿದೇಶಿಗರು ಅದನ್ನ ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ರೆ ರಾಕ್ ಸಾಲ್ಟ್ ಅಥವಾ ಸೀ ಸಾಲ್ಟ್ ಅಂತ ಏನ್ ಕರಿತೀವಿ, ನೀವು ಕಲ್ಲುಪ್ಪು ಅಂತ ಏನ್ ಕರಿತೀವಿ. ಸೊ ಕಲ್ಲುಪ್ಪು, ಲಿಂಬೆ ರಸ, ಅರಿಶಿಣ ಮತ್ತು ಸಿನೆಮನ್ ಪೌಡರ್, ಚಕ್ಕೆ ಪುಡಿ ಅಂತ ಏನ್ ಕರಿತೀವಲ್ಲ, ಆ ಸಿನೆಮನ್ ಪೌಡರ್ಗಳನ್ನ ನೀರಲ್ಲಿ ಹಾಕಿ ಬಾತ್ ಟಬ್ಬಲ್ಲಿ ಹಾಕಿ ಅದ್ರಲ್ಲಿ ಮುಳುಗಿ ಅದರಲ್ಲಿ ಮಾಡುವ ಸ್ನಾನವನ್ನ ಹೋಲಿ ವಾಟರ್ ಕ್ಲೆನ್ಸಿಂಗ್ ಅಂತ ವಿದೇಶಿಗರು ಕರೀತಾರೆ. ನಮ್ಮಲ್ಲಿ ಅದನ್ನ ಬಹಳ ಶುದ್ಧ ಪುಣ್ಯ ಸ್ನಾನ, ತೀರ್ಥ ಸ್ನಾನ ಅಂತ ಕರಿತೀವಿ. ನಮ್ಮಲ್ಲಿ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಯಾಕೆ ನದಿಯಲ್ಲಿ ಮುಳುಗುವ ಸ್ನಾನದ ಬಗ್ಗೆ ಅಷ್ಟು ಏನು ಶ್ರೇಷ್ಠತೆ ಇದೆ ಅದಕ್ಕೆ ಅಂತ ಕೇಳಿದ್ರೆ, ಅದೇನೆ ಗಂಗೆ ಸೇರಿದ ಹಾಗೆ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿರುವ ನದಿಗಳಲ್ಲಿ ಮುಳುಗಿ ಎದ್ರೆ ಅಲ್ಲಿ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ಆ ಹೋಲಿ ವಾಟರ್ ಅಂತ ಏನ್ ಕರಿತೀವಿ, ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ, ತೀರ್ಥ ಸ್ನಾನಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಆರಾ ಕ್ಲೆನ್ಸಿಂಗ್ ಆಗುತ್ತೆ ಅಂತ ನಾವು ನಂಬ್ತೀವಿ. ಸೊ ಇದು ಭಾರತೀಯರದೇ ಪದ್ಧತಿ. ನೀವು ದೇವಸ್ಥಾನಕ್ಕೆ ಹೋದ್ರೆ ಗಂಟೆ ಬಾರಿಸ್ತೀರಿ. ಯಾಕೆ ದೇವಸ್ಥಾನದಲ್ಲಿ ಗಂಟೆ ಇದೆ ಅಂತ ಕೇಳಿದ್ರೆ, ಸೊ ಪಂಚಲೋಹದಿಂದ ಮಾಡಿರುವ ಗಂಟೆಗಳಿಗೆ ನಮ್ಮ ಆರಾವನ್ನ ಕ್ಲೆನ್ಸ್ ಮಾಡುವ ಶಕ್ತಿ ಇದೆ ಅಂತ. ನಾವು ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ, ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಬೇಜಾರಲ್ಲಿ ಇರ್ತೀವಿ, ಸಂಕಷ್ಟದಲ್ಲಿ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ಹತ್ರ ಎಲ್ಲವನ್ನು ತೋಡ್ಕೊಳ್ಬೇಕು ಅಂತ ಹೋದ ತಕ್ಷಣ ಮೊದಲು ಗಂಟೆಯನ್ನು ನಾವು ಬಾರಿಸ್ತೀವಿ. ಸೊ ಆ ಗಂಟೆಯಿಂದ ಬರುವ ಶಬ್ದದ ತರಂಗಗಳಿಗೆ ನಮ್ಮ ಆರಾವನ್ನ ಕ್ಲೆನ್ಸ್ ಮಾಡುವ, ಅಂದ್ರೆ ನಮ್ಮ ಸುತ್ತ ಇರುವ ನೆಗೆಟಿವ್ ಎನರ್ಜಿಗಳನ್ನ ಹೋಗಲಾಡಿಸುವಂತ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಮೂಢನಂಬಿಕೆನಾ, ಇದೆಲ್ಲ ಸತ್ಯನಾ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಸತ್ಯ. ಯಾಕೆಂದ್ರೆ ತುಂಬಾ ಜನ ಬುದ್ಧಿಗೇಡಿಗಳು ವಿಜ್ಞಾನ ಏನ್ ಹೇಳುತ್ತೆ ಅದನ್ನ ಮಾತ್ರ ಸತ್ಯ ಅಂತ ನಂಬ್ತಾರೆ. ಆದ್ರೆ ವಿಜ್ಞಾನ ಹುಟ್ಟೋದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆನೆ ಹಿಂದೂ ಸಂಪ್ರದಾಯದಲ್ಲಿ ಇವೆಲ್ಲವನ್ನ ನಮ್ಮ ಹಿರಿಯರು, ಸಾಧು ಸಂತರುಗಳು ಹೇಳಿ ಹೋಗಿದ್ರು. ಸೊ ಹಾಗಾಗಿ ಇದನ್ನ ಇತ್ತೀಚಿನ ಆಸ್ಟ್ರೇಲಿಯಾದಲ್ಲಿರುವಂತಹ ಒಂದು ಸ್ಪಿರಿಚುವಲ್ ರಿಸರ್ಚ್ ಸೆಂಟರ್ ಕೂಡ ಇದರ ಬಗ್ಗೆ ಒಂದು ಅಧ್ಯಯನ ಮಾಡುತ್ತೆ. ವಿಶೇಷವಾಗಿ ಭಾರತೀಯರ ಜೀವನ ಶೈಲಿಯ ಮೇಲೆ ಒಂದು ಅಧ್ಯಯನ ಮಾಡುತ್ತೆ. ಭಾರತೀಯರು ಯಾಕೆ ಏನು ಧೂಪ ಹಾಕ್ತಾರೆ, ಹೋಮ ಮಾಡ್ತಾರೆ, ಪುಣ್ಯ ಸ್ನಾನ ಮಾಡ್ತಾರೆ, ಈ ರೀತಿಯ ಪೂಜೆಗಳನ್ನು ಯಾಕೆ ಮಾಡ್ತಾರೆ ಗಂಟೆಗಳನ್ನು ಬಾರಿಸ್ಕೊಂಡು ಅಂತ ಬಂದಾಗ ಇದರ ಬಗ್ಗೆ ಭಾರತೀಯರ ಜೀವನ ಶೈಲಿಯ ಬಗ್ಗೆ ಅಧ್ಯಯನ ಮಾಡಿದಾಗ ಅದು ಆರಾ ಕ್ಲೆನ್ಸಿಂಗ್ ಮೆಥಡ್ ಕೂಡ ಆಗಿತ್ತು. ಹಾಗಾಗಿ ಭಾರತೀಯರ ಮೇಲೆ ಎಷ್ಟೇ ದಾಳಿಗಳಾದರೂ ಕೂಡ ಅವ್ರು ಇವತ್ತಿಗೂ ಒಂದು ಪದ್ಧತಿಯನ್ನು ಮಾಡ್ತಿಲ್ಲ ಮತ್ತು ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಇಷ್ಟು ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ರಿಸರ್ಚ್ ಕೂಡ ತಿಳಿಸ್ಕೊಡುತ್ತೆ. ಸೊ ನಾನಿನ್ನು ಬೇರೆ ಬೇರೆ ಮೆಥಡ್ಗಳು ಏನಿದೆ, ಆರಾ ಕ್ಲೆನ್ಸಿಂಗ್ ನ ಮೆಥಡ್ಗಳು ಏನಿದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇನ್ನು ಈ ಮೆಥಡ್ಗಳ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ ನಾನು ಕ್ಲಾರಿಟಿ ನಿಮಗೆ ಕೊಟ್ಟು ಬಿಡಬೇಕು. ಈ ರಿಸರ್ಚ್ಗಳೆಲ್ಲ ನಡೆದಿರೋದು ನಿಜಾನ, ಸಂಶೋಧನೆಗಳೆಲ್ಲ ನಡೆದಿರೋದು ನಿಜಾನ ಅಂತ ಯಾರಿಗಾದ್ರೂ ಅನುಮಾನ ಇದ್ರೆ ದಯವಿಟ್ಟು ನೀವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ. SSRF ಅಂತ ಒಂದು ವೆಬ್ಸೈಟ್ಗಳಲ್ಲಿ ನಿಮ್ಗೆ ಅದು ಸಿಗುತ್ತೆ. ಸೊ ಸ್ಪಿರಿಚುವಲ್ ರಿಸರ್ಚ್ ಫೌಂಡೇಶನ್ ಏನಿದೆ, ಆ ಆರ್ಗನೈಸೇಷನ್ಗಳು ಆರಾ ಕ್ಲೆನ್ಸಿಂಗ್ ಅನ್ನ ಗೆ ಸಂಬಂಧಪಟ್ಟಾಗಿ ಆರಾವನ್ನ ಟೆಸ್ಟ್ ಮಾಡುವ ಮೆಷಿನ್ಗಳನ್ನು ಕೂಡ ಕಂಡುಹಿಡಿದಿದೆ. ಒಂದು ಯಂತ್ರ ಕೂಡ ಇದೆ. ಸೊ ಅದರಲ್ಲಿ ನಿಮ್ಗೆ ಆರಾ ಕ್ಲೆನ್ಸ್ ಆಗಿದೆಯಾ ಅಥವಾ ನಿಮ್ಮ ಆರಾದ ಕಲರ್ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಆರಾದಲ್ಲಿ ಅಂದ್ರೆ ಪ್ರಭಾವಳಿ ಅಂತ ಏನ್ ನೀವು ಕರಿತೀರಿ, ಅದರಲ್ಲಿ ಬೇರೆ ಬೇರೆ ಬಣ್ಣಗಳಿರುತ್ತೆ. ತುಂಬಾ ಕಪ್ಪಾಗಿದೆ, ನೀವು ತುಂಬಾ ಹುಷಾರಿಲ್ಲದೆ, ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದೀರಿ ಅಂತ ಅರ್ಥ. ಸ್ವಲ್ಪ ಗ್ರೇಯಿಶ್ ಅಲ್ಲಿ ಇದ್ರೆ ತುಂಬಾ ಏನು ಟೆನ್ಷನ್ ನಲ್ಲಿ ಇದೀರಿ ಅಂತ ಅರ್ಥ. ಹೀಗೆ ಬೇರೆ ಬೇರೆ ಬಣ್ಣಗಳ ಆರಾಗಳಿಗೆ ಬೇರೆ ಬೇರೆ ರೀತಿಯ ಕಾರಣಗಳು ಮತ್ತು ಬೇರೆ ಬೇರೆ ಏನು ರೀಸನ್ಗಳಿದ್ದೇ ಇರುತ್ತೆ. ಇದ್ರ ನಂತರ ನಾನೀಗ ಮೆಥಡ್ಗಳನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಮೆಥಡ್ಗಳಿದೆ. ನಾನು ಹಾಗೆ ಹೇಳಿದಕ್ಕೆ ಹೋಲಿ ವಾಟರ್ ಮೆಥಡ್ ಅಂತ ಏನ್ ಹೇಳ್ತೀರಿ, ನೀವು ದೀಪಾವಳಿಗೆ ಸ್ನಾನ ಮಾಡ್ತೀರಿ, ಯುಗಾದಿಗೆ ಸ್ನಾನ ಮಾಡ್ತೀರಿ, ಎಣ್ಣೆ ಸ್ನಾನ ಮಾಡ್ತೀರಿ, ಅಭ್ಯಂಜನ ಸ್ನಾನ ಅಂತ ಏನು ನಮ್ಮ ಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅದೇ ಅಭ್ಯಂಜನ ಸ್ನಾನವನ್ನ ಹೋಲಿ ವಾಟರ್ ಕ್ಲೆನ್ಸಿಂಗ್ ಅಂತ ಇವತ್ತಿನ ಮ್ಯಾನಿಫೆಸ್ಟೇಷನ್ ಲ್ಯಾಂಗ್ವೇಜ್ ನಲ್ಲಿ, ಅಡ್ವಾನ್ಸ್ಡ್ ಲ್ಯಾಂಗ್ವೇಜ್ ನಲ್ಲಿ ಕರೀತಾರೆ. ಬಟ್ ಇದೆಲ್ಲವೂ ಕೂಡ ನಮ್ಮ ಹಿರಿಯರು ಏನ್ ಮಾಡಿದ್ರು ಅದರ ಒಂದು ಏನು ಹೊಸ ರೂಪ ಅಷ್ಟೇ, ಹೊಸ ಭಾಷೆ ಕರೀತಾರೆ. ನಮ್ಮ ಅಜ್ಜಿ, ನಮ್ಮ ಹಿರಿಯರೆಲ್ಲ ನಮಗೆ ಉಪ್ಪು, ಮೆಣಸು, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಹಿಡ್ಕೊಂಡು ಏನು ದೃಷ್ಟಿ ತೆಗಿತಾ ಇದ್ರಲ್ವಾ.
ಸೊ ಇವತ್ತಿಗೂ ತುಂಬಾ ಜನರ ಮನೆಯಲ್ಲಿ ಆ ದೃಷ್ಟಿ ತೆಗಿತಾರೆ. ಅದೇ ದೃಷ್ಟಿ ತೆಗೆಯೋ ಪ್ರೊಸೆಸ್ ಆರಾ ಕ್ಲೆನ್ಸಿಂಗ್. ನಮ್ಮಮ್ಮ ಎಲ್ಲ ಮನೆಯಲ್ಲಿ ಒಣಮೆಣಸು, ಉಪ್ಪು, ಸಾಸಿವೆ ಎಲ್ಲ ಹಾಕಿ ತೆಗಿತಾರೆ. ಇನ್ನು ಕೆಲವು ಕಡೆ ಕೆಂಪು ನೀರು ನಿವಾಳಿಸೋದು ಅಂತ ಕರಿತೀವಿ ನಮ್ಮ ಕಡೆ. ಸೊ ಕೆಂಪು ನೀರಲ್ಲಿ ದೃಷ್ಟಿ ತೆಗೆಯೋದು, ಮನೆಗೆ ಯಾರಾದ್ರೂ ಹೊಸ ಮದುಮಕ್ಕಳು ಒಳಗಡೆ ಬರುವಾಗ ಅಥವಾ ಏನೋ ಒಂದು ಒಳ್ಳೆ ಕೆಲಸ ಮುಗಿಸ್ಕೊಂಡು ಒಳಗಡೆ ಬರ್ಬೇಕಾದ್ರೆ ತುಂಬಾ ಜನರಿಂದ ದೃಷ್ಟಿ ಆಗಿರುತ್ತೆ ಅಂತ ಕೆಂಪು ನೀರು ನಿವಾರಿಸೋದು ಅಂತ ನಮ್ಮ ಭಾಷೆನಲ್ಲಿ ಕರಿತೀವಿ. ಆ ತರದ್ದು ಒಂದು ಪ್ರೊಸೆಸ್ ಇದೆ. ಸೊ ಇದ್ರ ನಂತರ ಬಿಟ್ಟು ಬೇರೆ ಏನು ನಿರಂತರವಾಗಿ ಮಾಡ್ಬೋದಾ ಅಂತ ಕೇಳಿದ್ರೆ, ಬೆಸ್ಟ್ ಆರಾ ಕ್ಲೆನ್ಸಿಂಗ್ ಮೆಥಡ್ ಯಾವುದು ಅಂತ ಕೇಳಿದ್ರೆ ಮೆಡಿಟೇಷನ್. ನೀವು ಮೆಡಿಟೇಟ್ ಮಾಡಿದ್ರೆ ದಿನಕ್ಕೊಂದು 5 ನಿಮಿಷ 10 ನಿಮಿಷ ಮೆಡಿಟೇಷನ್ ಮಾಡೋದು ಕೂಡ ನಿಮ್ಮ ಆರಾ ಕ್ಲೆನ್ಸಿಂಗ್ ನ ದಿ ಬೆಸ್ಟ್ ಮೆಥಡ್. ಅದು ಬಿಟ್ರೆ ಹೋಲಿ ವಾಟರ್ ಇದು ಮಾಡ್ಬೋದು. ಬಿಟ್ರೆ ಇನ್ನೊಂದಷ್ಟು ಮೆಥಡ್ಗಳಿದೆ. ಈ ಕ್ರಿಸ್ಟಲ್ ಕ್ಲೆನ್ಸಿಂಗ್ ಅಂತ ನಾವು ಕರಿತೀವಿ. ನೀವು ನೋಡಿರ್ಬೋದು, ಕರುಮುಳಿ ಮಾಲೆಯನ್ನು ಹಾಕ್ತಾರೆ ಕೆಲವರು ಸ್ಫಟಿಕ ಮಾಲೆಗಳನ್ನು ಹಾಕ್ತಾರೆ. ಸೊ ಕೆಲವರು ಕ್ರಿಸ್ಟಲ್ಗಳನ್ನು ಹಾಕ್ತಾರೆ. ಸೊ ನನ್ನ ಹತ್ರ ಒಂದಷ್ಟು ಮಾಲೆಗಳಿದೆ. ಸೊ ಈ ತರದ ಮಾಲೆಗಳನ್ನು ಹಾಕ್ತೀವಿ. ಅಂಡ್ ರುದ್ರಾಕ್ಷಿ ಹಾಕ್ತಾರೆ. ಸೊ ನೀವು ಹುಡುಕ್ತಾ ಅಂದ್ರೆ ಈ ರೀತಿಯ ರುದ್ರಾಕ್ಷಿಗಳನ್ನು ಧರಿಸುವಂತಹದ್ದು. ಸೊ ಇದು ಕೂಡ ಆರಾ ಕ್ಲೆನ್ಸಿಂಗ್ ನ ಮೆಥಡೇ ಆಗಿರುತ್ತೆ. ಸೊ ಈ ರೀತಿ ಸ್ಫಟಿಕದ ಮಾಲೆಗಳನ್ನ ನೀವು ಧರಿಸೋದ್ರಿಂದ ನೀವು ಯಾವಾಗ್ಲೂ ಆರಾ ಕ್ಲೆನ್ಸ್ ಆಗಿರುತ್ತೆ, ಆರಾ ಕ್ಲೆನ್ಸ್ ಮಾಡುತ್ತೆ ಅಂತ. ನಿಮ್ ಸುತ್ತ ಏನಾದ್ರು ನೆಗೆಟಿವ್ ಎನರ್ಜಿಗಳು ಬಂದ್ರೆ ಈ ತರದ ಕ್ರಿಸ್ಟಲ್ಗಳು, ಮಣಿಗಳು, ರುದ್ರಾಕ್ಷಿಗಳು, ಕರುಂಗುಲಿ ಮಾಲಾ ತರದ ಮಣಿಗಳು ತುಂಬಾ ಇದೆ. ಸೊ ಇಂತಹವು ನಿಮ್ಮ ಆರಾವನ್ನ ಕ್ಲೆನ್ಸ್ ಮಾಡುತ್ತೆ. ನಿಮ್ಮ ಸುತ್ತ ಯಾರಾದ್ರೂ ನೆಗೆಟಿವ್ ಎನರ್ಜಿಯವ್ರು ಬಂದ್ರೆ ಅಥವಾ ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿಗಳು ಇದ್ರೆ ಅದು ನಿಮ್ಮನ್ನು ಕ್ಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ನ ಹತ್ರ ಈ ತರದ ಒಂದಷ್ಟು ಕಲೆಕ್ಷನ್ಸ್ಗಳು ಯಾವಾಗ್ಲೂ ಇರುತ್ತೆ. ಸೊ ನಾನು ಈ ರೀತಿಯ ಅಂದ್ರೆ ನೋಡಿ, ಪಂಚಲೋಹದ ಪೆಂಡೆಂಟ್ಗಳನ್ನು ಹಾಕುವಂತಹದ್ದು, ಈ ರೀತಿ ದ್ವಿಮುಖಿ ರುದ್ರಾಕ್ಷಿಗಳು, ಬೇರೆ ಬೇರೆ ಮುಖದ ರುದ್ರಾಕ್ಷಿಗಳಿರುತ್ತೆ. ಅಂಡ್ ಕವಡೆಗಳು, ಇದನ್ನೆಲ್ಲ ಕ್ಯಾರಿ ಮಾಡ್ತಾರೆ ಕೆಲವರು. ನಿಮ್ಮಂತ ನೀವು ಗಮನಿಸಿರ್ಬೋದು, ಕೆಲವರ ಹತ್ರ ಮ್ಯಾಜಿಕ್ ಬಾಕ್ಸ್ ಅಂತ ಇರುತ್ತೆ. ಸೊ ಈ ತರದ ಕ್ರಿಸ್ಟಲ್ಗಳು, ನೀವು ರೋಸ್ ಕ್ರಿಸ್ಟಲ್ ಅಂತ ಕೇಳಿರ್ತೀವಿ. ಸೊ ಆ ತರದ ಕ್ರಿಸ್ಟಲ್ಗಳು ಕೂಡ ಇರುತ್ತೆ. ಸೊ ಇಂತಹದ್ದು. ಅಂಡ್ ಗುಲ್ಗುಂಜಿ ಅಂತ ನೀವು ಕೇಳ್ತೀರಿ, ಗುರುಗುಂಜಿ ಅಂತ ಕೂಡ ನಾವು ಕರಿತೀವಿ. ಈ ತರದ್ದು ನಾನು ಹಿಡ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಈ ತರಹದ ಏನು ಒಂದಷ್ಟು ವಸ್ತುಗಳ ಮೂಲಕ ನೀವು ನಿಮ್ಮ ಆರಾವನ್ನು ಕ್ಲೆನ್ಸ್ ಮಾಡ್ಕೊಳ್ಬಹುದು. ನೋಡಿ, ಈ ತರ ಬಿಳಿ ಗುರುಗುಂಜಿ, ಕೆಂಪು ಗುರುಗುಂಜಿ, ಕಪ್ಪು ಗುರುಗುಂಜಿಗಳಿದೆ. ಈ ತರಹದ ರುದ್ರಾಕ್ಷಿಗಳು, ಕವಡೆ, ಈ ತರ ನೀವು ತುಂಬಾ ಇದೆ. ಈ ಕ್ರಿಸ್ಟಲ್ಸ್ಗಳ ಪ್ರಪಂಚಗಳಿಗೆ ಹೇಳಿದ್ರೆ ನೀವು ಮಾಲೆಗಳು, ಮಣಿಗಳ ಪ್ರಪಂಚದಲ್ಲಿ ಈ ತರ ತುಂಬಾ ಇದೆ. ಇದನ್ನು ಕೂಡ ಮಾಡಬಹುದು. ಸೊ ಇದನ್ನ ನೀವು ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನ ಒಂದ್ಸಲ ನೀವು ಧರಿಸಿದ ಮೇಲೆ ಈ ಆರಾ ಕ್ಲೆನ್ಸಿಂಗ್ ನ ನಂತರ ಅದನ್ನ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಫುಲ್ ಮೂನ್ ಚಾರ್ಜಿಂಗ್ ಅಂತ ಕರಿತೀವಿ ಅಥವಾ ನೋ ಮೂನ್ ಚಾರ್ಜಿಂಗ್ ಅಂತ ಕರಿತೀವಿ. ಅಂದ್ರೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನಗಳಲ್ಲಿ ಈ ಮಾಲೆಗಳನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಹುಣ್ಣಿಮೆಯ ಓಪನ್ ಆಗಿ ತೆರೆದಿಡೋದು. ಹುಣ್ಣಿಮೆಯ ಚಂದ್ರನ ಕಿರಣಗಳು ಬೀಳುವ ಹಾಗೆ, ಅಥವಾ ನೋಮನ್ ಅಥವಾ ಅಮಾವಾಸ್ಯೆ ದಿನ ಕೂಡ ಇದನ್ನ ಹೊರಗಡೆ ಇಟ್ಟರೆ, ಅಮಾವಾಸ್ಯೆ ದಿನ ಚಂದ್ರ ಇರಲ್ಲ, ಎಲ್ಲಿ ಇಡಬೇಕು ಅಂತ ಕೇಳಿದ್ರೆ ಅಮಾವಾಸ್ಯೆ ದಿನ ಚಂದ್ರ ಇರಲ್ಲ, ನಮ್ಗೆ ಕಾಣಿಸೋದಿಲ್ಲ ಅಷ್ಟೇ. ಸೊ ಆ ಥರ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಕ್ಲೆನ್ಸ್ ಮಾಡೋದು, ನೋ ಮೂನ್ ಅಥವಾ ಫುಲ್ ಮೂನ್ ಚಾರ್ಜಿಂಗ್ ಅಂತ ಕರಿತೀವಿ. ಸೊ ಈ ತರ ಇವುಗಳನ್ನ ಕ್ಲೆನ್ಸ್ ಮಾಡಿ ಚೆನ್ನಾಗಿ ತೊಳೆದು ಮತ್ತೆ ಹಾಕೊಳ್ಳೋದ್ರಿಂದ ನಮ್ಮ ಆರಾ ಕ್ಲೆನ್ಸ್ಗಳಿಗೆ ಅವು ಕ್ರಿಸ್ಟಲ್ಸ್ಗಳು ಕೂಡ ಕ್ಲೆನ್ಸ್ ಆಗ್ತವೆ. ಸೊ ಉಳಿದ ಹಾಗೆ ಅದು ಮತ್ತೆ ನಮ್ಮ ಆರಾವನ್ನ ಕ್ಲೆನ್ಸ್ ಮಾಡುತ್ತೆ ಅನ್ನುವಂಥ ಪದ್ಧತಿ. ಸೊ ಅದು ಮಾಡಬಹುದು. ಅಂಡ್ ಮಂತ್ರಗಳ ಜಪವನ್ನ, ನಿಮಗೆ ದೃಷ್ಟಿ ನಿವಾರಣೆಗೆ ಅಂತಲೇ ಮಂತ್ರಗಳ ಜಪ ಇದೆ. ನಮಗೆ ನೀವು ಕೇಳಿರಬಹುದು, ನೀವು ನಮ್ಮ ಸಾಗರದ ಹತ್ರ ಅವಧೂತ ಶ್ರೀ ಸದ್ಗುರು ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ. ಸೊ ಅಲ್ಲಿ ಕೂಡ ಅಲ್ಲಿ ಒಬ್ರು ಮಂಜಣ್ಣ ಅಜ್ಜ ಅಂತ ಒಬ್ರು ಇದಾರಂತೆ. ಅವ್ರು ದೃಷ್ಟಿ ತೆಗಿತಾರೆ ಅಂತ ಕೇಳ್ಪಟ್ಟಿದ್ದೇವೆ ನಾವು, ತುಂಬಾ ಜನಕ್ಕೆ ಅದು ಗೊತ್ತು. ಸೊ ಅವರಿಗೆ ಸ್ವಯಂ ಅವಧೂತ ಶ್ರೀಧರ ಸ್ವಾಮಿಗಳ ಗುರುಗಳೇನೆ ಒಂದು ಮಂತ್ರವನ್ನ ಹೇಳ್ಕೊಡ್ತಾರೆ. ಸೊ ಆ ಮಂತ್ರವನ್ನ ಕಲಿತು ಅದನ್ನ ಅವರು ಹೇಳಿ ಶ್ರೀಧರ ಸ್ವಾಮಿಗಳಿಗೆ ಸ್ವಯಂ ದೃಷ್ಟಿ ತೆಗೆದಿದ್ದಾರೆ ಅನ್ನುವಂಥ ನಂಬಿಕೆ ಇದೆ. ಸೊ ಅವರು ತುಂಬಾ ವಯಸ್ಸಾಗಿದೆ ಅವರಿಗೆ, ಅವರು ಈಗಲೂ ದೃಷ್ಟಿ ತೆಗಿತಾರೆ. ತುಂಬಾ ಜನ ದೃಷ್ಟಿ ತೆಗೆಸ್ಕೊಳ್ತಾರೆ ಅವರಿಂದ. ಅದು ತುಂಬಾ ಒಳ್ಳೆಯ ತುಂಬಾ ಜನಕ್ಕೆ ರಿಸಲ್ಟ್ ಕೊಡುತ್ತೆ ಅಂತ. ಸೊ ಈ ತರ ತುಂಬಾ ಬೇರೆ ಬೇರೆ ಪದ್ಧತಿಗಳಿದೆ ನಿಮಗೆ.
ನೀವು ಮಂತ್ರಗಳನ್ನು ಚಾಂಟ್ ಮಾಡ್ಬೋದು. ಈ ಫಾರಿನ್ನಲ್ಲೆಲ್ಲ ಏನು ಮಾಡ್ತಾರೆ, ನಮ್ಮಲ್ಲಿರುವ ಹಾಗೆ ಮಂತ್ರಗಳನ್ನು ಚಾಂಟ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಮ್ಯಾನಿಫೆಸ್ಟೇಷನ್ ಅಥವಾ ಅಫರ್ಮೇಷನ್ ಅಂತ ಏನು ಕರೀತಾರೆ, ಐ ಆಮ್ ಕ್ಲೀನ್, ಐ ಆಮ್ ಹ್ಯಾಪಿ ಅನ್ನುವಂಥ ಪದಗಳನ್ನು 11 ಸಲ 21 ಸಲ 108 ಸಲ ಅವರೇ ಹೇಳ್ಕೊಳ್ತಾರೆ. ಸೊ ಅದು ಕೂಡ ಕ್ಲೆನ್ಸಿಂಗ್ನ ಒಂದು ಮೆಥಡ್. ಅದನ್ನು ಮ್ಯಾನಿಫೆಸ್ಟೇಷನ್ ಲ್ಯಾಂಗ್ವೇಜ್ನಲ್ಲಿ ಅಫರ್ಮೇಷನ್ಸ್ ಅಂತ ಕರಿತೀವಿ. ಸೊ ಐ ಆಮ್ ಹ್ಯಾಪಿ ಅಂತ ಕರೆಯೋದು ಅಥವಾ ಐ ಆಮ್ ಕ್ಲೆನ್ಸ್ಡ್ ಅಂತ ಹೇಳ್ಕೊಳ್ಳೋದು, ಇದೆಲ್ಲ ಮಾಡರ್ನ್ ಲ್ಯಾಂಗ್ವೇಜ್. ಬಟ್ ಇದಕ್ಕೆ ನಮ್ಮ ಪದ್ಧತಿನಲ್ಲಿ ಒಂದಷ್ಟು ಸ್ತೋತ್ರಗಳನ್ನು ಏನು ಶ್ಲೋಕಗಳನ್ನು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಆ ಶ್ಲೋಕಗಳ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಗಳನ್ನು ಕೊಡ್ತೇನೆ. ಸೊ ಇದು ಈ ರೀತಿಯ ಮೆಥಡ್ನಲ್ಲಿ ಕೂಡ ನೀವು ಆರಾ ಕ್ಲೆನ್ಸಿಂಗನ್ನು ಮಾಡ್ಕೊಳ್ಬಹುದು. ಆ್ಯಂಡ್ ಇನ್ನು ತುಂಬ ಜನಕ್ಕೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನಾವು ಕ್ರಿಸ್ಟಲ್ ಮಾಡೋಕ್ಕಾಗಲ್ಲ, ಈ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ನನಗೆ ಗೊತ್ತಾಗಲ್ಲ, ನನಗೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಬೆಸ್ಟ್ ಮೆಥಡ್ ಏನು ಅಂತ ಕೇಳಿದ್ರೆ, ಆರಾ ಕ್ಲೆನ್ಸಿಂಗ್ನಲ್ಲಿ ನೇಚರ್ ಜೊತೆ ಬದುಕೋದು, ಪ್ರಕೃತಿಯ ಜೊತೆ ನೀವು ಬದುಕೋದೇ ನಿಜವಾದ ಕ್ಲೆನ್ಸಿಂಗ್. ನಾವು ಹೇಗೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡ್ತೇವೆ, ಹಾಗೆ ರೈನ್ ವಾಟರ್ ಕ್ಲೆನ್ಸಿಂಗ್ ಅಂತ ಕೂಡ ಇದೆ. ಸೊ ನೀವು ಮಳೆ ಬರ್ತಿದ್ದಾಗ, ಈ ಗುಡುಗು ಮಿಂಚು ಬರುವ ಮಳೆಯನ್ನ, ಸಾಮಾನ್ಯವಾಗಿ ಮಳೆ ಬರ್ತಿರುವಾಗ, ಮಳೆ ಬರುವಾಗ ಆ ಮಳೆಯಲ್ಲಿ ಹೋಗಿ ನಡೆದಾಡುವಂತಹದ್ದು, ಬರಿಗಾಲಲ್ಲಿ ನಡೆದಾಡುವಂಥದ್ದು ಕೂಡ ಬೆಸ್ಟ್ ಆರಾ ಕ್ಲೆನ್ಸಿಂಗ್. ನೀವು ತುಂಬ ಪಾಸಿಟಿವ್ ಮೈಂಡ್ ಸ್ಟೇಟ್ನಲ್ಲಿ ಇಟ್ಟುಕೊಂಡು ನಿಮ್ಗೆ ಏನು ಬೇಕು ಅದರ ಬಗ್ಗೆ ಮಾತ್ರ ನೀವು ಪಾಸಿಟಿವ್ ಆಗಿದ್ದೀರಿ ಅನ್ನೋ ಯೋಚನೆಯನ್ನು ಇಟ್ಕೊಂಡು ರೈನ್ ವಾಟರ್ನಲ್ಲಿ ನಡೆಯೋದು ಕೂಡ ಒಂದು ಬೆಸ್ಟ್ ಆರಾ ಕ್ಲೆನ್ಸಿಂಗ್. ಆ್ಯಂಡ್ ಬರಿಗಾಲಲ್ಲಿ ನಡೆಯೋದು. ಸೊ ನೀವು ನೋಡಿರ್ಬೋದು, ನಾನು ಕೂಡ ಅತಿ ಹೆಚ್ಚು ಬಿಗ್ ಬಾಸ್ ಮನೆಯಲ್ಲಿ ಬರಿಗಾಲಲ್ಲಿ ನಡೀತಿದ್ದೆ, ಚಪ್ಪಲಿ ಹಾಕದೆ ನಡೀತಿದ್ದೆ. ನೀವು ಪ್ರಕೃತಿಗೆ ಎಷ್ಟು ಹತ್ತಿರವಾಗಿ ಬದುಕ್ತೀರಿ ಅದು ನಿಮಗೆ ಬೆಸ್ಟ್ ಆರಾ ಕ್ಲೆನ್ಸಿಂಗ್ ಅಂತ. ಅದು ನಿಮ್ಮನ್ನ ನೆಗೆಟಿವ್ ಎನರ್ಜಿಗಳಿಂದ ದೂರ ಇಡುತ್ತೆ ಅಂತ. ಸೊ ಬರಿಗಾಲಲ್ಲಿ ಹುಲ್ಲುಗಳ ಮೇಲೆ, ಮಣ್ಣಿನ ಮೇಲೆ ನಡೆಯುವಂತಹದ್ದು. ಏನು ತುಂಬಾ ಜನ ಮಣ್ಣಿನ ಕ್ಲೆನ್ಸಿಂಗ್ ಕೂಡ ಮಾಡ್ತಾರೆ. ಈ ಮಡ್ ಬಾತಿಂಗ್ ಅಂತ ಕೂಡ ಮಾಡ್ತಾರೆ, ನೀವು ಕೇಳಿರ್ಬೋದು, ಮಡ್ ಬಾತಿಂಗ್ ಅಂತ ಕರೀತಾರೆ. ಅದರಲ್ಲಿ ಇವತ್ತಿನ ಫ್ಯಾಷನ್ ಇದೆ. ಸೊ ಮಡ್ ಬಾತಿಂಗ್ ಕೂಡ ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್. ಪ್ರಕೃತಿಯ ಜೊತೆ ಬದುಕೋದು, ಸಾತ್ವಿಕ ಆಹಾರಗಳನ್ನ ತಿನ್ನೋದು ಕೂಡ ಒಂದು ಆರಾ ಕ್ಲೆನ್ಸಿಂಗ್ ಮೆಥಡ್. ನೀವು ಕುಂಬಳಕಾಯಿ ರಸ ಕುಡಿಯೋದು, ಇವೆಲ್ಲವೂ ಕೂಡ ಇನ್ನರ್ ಆರಾ ಕ್ಲೆನ್ಸಿಂಗ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಬರಿಗಾಲಲ್ಲಿ, ಗುಡ್ಡ ಬೆಟ್ಟಗಳಲ್ಲಿ, ಹುಲ್ಲುಗಳ ಮೇಲೆ ನಡೆಯುವಂತ ಪ್ರಯತ್ನ ಕೂಡ ಒಂದು ಆರಾ ಕ್ಲೆನ್ಸಿಂಗ್ ಆಗುತ್ತೆ. ಯಾಕಂದ್ರೆ ನಮ್ಮ ಕಾಲಲ್ಲಿ ವಸುಂಧರ ಚಕ್ರ ಅಂತ ಒಂದು ಚಕ್ರ ಇರುತ್ತೆ ಅಂತ ಹೇಳ್ತೀವಿ. ಫಾರಿನರ್ಸ್ ಅದನ್ನ ಮಿಲಿನಿಯರ್ಸ್ ವೀಲ್ ಅಂತ ಕರೀತಾರೆ. ಸೊ ಈ ತರ ಮಾಡುವಾಗ ಬರಿಗಾಲಲ್ಲಿ ನಡೆಯೋದ್ರಿಂದ ಕೂಡ ನಿಮ್ಮ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ಇದೆಲ್ಲ ತುಂಬಾ ಸಿಂಪಲ್ ಮೆಥಡ್ಗಳು. ಬೆಸ್ಟ್ ಅಂತಂದ್ರೆ ಮಂತ್ರ ಚಾಂಟಿಂಗ್ ಮತ್ತು ಮೆಡಿಟೇಷನ್, ಅದನ್ನ ನೀವು ಮಾಡಬಹುದು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಯಾರಾದ್ರೂ ಒಂದು ಆಚರಣೆಯನ್ನು ಮಾಡ್ತಿದ್ದಾರೆ, ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತಂದ್ರೆ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇವತ್ತು ತಿಳ್ಕೊಳ್ಳೋದು ಬಹಳ ಸ್ವಲ್ಪ. ಒಂದು ಗೂಗಲ್ ಕೈಯಲ್ಲಿರೋ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನಿಮಗೆ ವಿಷಯಗಳು ತಿಳಿದು ಬಿಡುತ್ತೆ. ದಯವಿಟ್ಟು ತಿಳ್ಕೊಂಡು ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ, ಗೊತ್ತಿಲ್ಲದೆ ಯಾರ ಬಗ್ಗೆನೂ ಏನು ಕಮೆಂಟ್ ಮಾಡಬೇಡಿ. ಯಾರ ಬಗ್ಗೆ ಕಮೆಂಟ್ ಮಾಡೋದು ಅದು ಸಹಜವಾಗಿರುವಂತಹದ್ದು, ನಾನು ಅದನ್ನು ಹೇಳೋದಿಲ್ಲ. ಬಟ್ ಕೆಲವು ಆಚರಣೆಗಳ ಬಗ್ಗೆ, ಕೆಲವು ನಂಬಿಕೆಗಳ ಬಗ್ಗೆ ಗೊತ್ತಿಲ್ಲದೆ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತೀನಿ. ತುಂಬಾ ಮೆಥಡ್ಗಳಿದೆ ಈ ಆರಾ ಕ್ಲೆನ್ಸಿಂಗ್. ತುಂಬಾ ಸೀರಿಯಸ್. ಯಾಕೆ ಇದನ್ನು ಮಾಡ್ತಾರೆ, ಏನು ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಹೇಳಿಲ್ಲ ನಿಮಗೆ. ಬಹಳ ಮುಖ್ಯವಾಗಿ ನಿಮ್ಮನ್ನ ಆರೋಗ್ಯಕ್ಕೆ, ಮೆಂಟಲ್ ಸ್ಟ್ರೆಸ್ಗೆ ಆ್ಯಂಡ್ ಸ್ಪಿರಿಚುವಲ್ ಇನ್ನರ್ ಸ್ಟ್ರೆಂತ್ಗೆ ನಿಮಗೆ ಆರಾ ಕ್ಲೆನ್ಸಿಂಗ್ ತುಂಬ ಮುಖ್ಯ. ಅಂದರೆ ನೀವು ಯಾರಾದರೂ ನೆಗೆಟಿವ್ ಜನಗಳ ಜೊತೆ ಇದ್ದೆ ನಾನು ಅಂತ ನಿಮ್ಗೆ ಅನ್ಸಿದ್ರೆ ಇಮಿಡಿಯೇಟ್ಲಿ ಬಂದು ಆರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವರು ಗಾಸಿಪ್ ಮಾಡ್ತಾರೆ, ಕೆಲವರು ನಿಮ್ಮನ್ನು ಕುಗ್ಗಿಸ್ತಾರೆ, ಕೆಲವರು ಬೇರೆಯವ್ರ ಬಗ್ಗೆ ಎಲ್ಲ ಚಾಡಿ ಹೇಳ್ಕೊಂಡು ಬರ್ತಾರೆ, ನೆಗೆಟಿವ್ಸ್ ಮಾತಾಡ್ತಾರೆ. ನಿಮ್ಮ ಮೇಲೇನೆ ಯಾರೋ ಅವ್ರು ಏನೋ ಹಂಗಂದ್ರು ಹಿಂಗಂದ್ರು ಅನ್ನೋಂಥ ನೆಗೆಟಿವ್ಸನ್ನು ಹಾಕ್ತಾರೆ. ಅಥವಾ ಕೆಲವರು ದೃಷ್ಟಿ ಹಾಕ್ತಾರೆ, ಹಬ್ಬ ನೀವು ಎಷ್ಟು ಚೆನ್ನಾಗಿದ್ದೀರಿ, ಹಬ್ಬ ನಿಮ್ಮ ಸೀರೆ ಎಷ್ಟು ಚೆನ್ನಾಗಿದೆ, ನಿಮ್ಮ ಜ್ಯುವೆಲ್ರಿ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ದೃಷ್ಟಿ ಹಾಕ್ತಾರೆ. ಸೊ ಕೆಲವ್ರು ಕಣ್ಣು ಕೆಟ್ಟದಾಗಿರುತ್ತೆ ಅಂತ ಕೂಡ ನಾವೆಲ್ಲ ಮಾತಾಡ್ತೀವಲ್ಲ. ಸೊ ಈ ಥರದ ನೆಗೆಟಿವ್ ಫೀಲ್ನ ನಡುವೆ ನೀವಿದ್ರೆ, ಅಥವಾ ಯಾರ ಹತ್ರ ಜಗಳ ಮಾಡಿರ್ತೀರಿ, ಯಾರ ಹತ್ರ ಕಿತ್ತಾಡಿರ್ತೀರಿ, ಸ್ಟ್ರೆಸ್ಸಲ್ಲಿ ಇರ್ತೀರಿ, ಇಂಥ ಸಂದರ್ಭದಲ್ಲಿ ನೀವು ಆರಾ ಕ್ಲೆನ್ಸಿಂಗ್ ಅನ್ನು ಮಾಡಿದ್ರೆ ನೀವು ಮೆಂಟಲಿ ಸ್ಟ್ರೆಸ್ ಫ್ರೀ ಆಗ್ತೀರಿ, ಫಿಸಿಕಲಿ ಕೂಡ ನೀವು ಸ್ಟ್ರೆಂಥನ್ ಆಗ್ತೀರಿ, ಸ್ಪಿರಿಚುವಲಿ ಕೂಡ ನೀವು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರಿ. ಸೊ ಇದಕ್ಕೋಸ್ಕರ ಈ ಪ್ರೊಸೆಸ್ನ ಮಾಡಬೇಕು. ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಮುಂದಿನ ದಿನಗಳಲ್ಲಿ ನಾನು ಒಂದೊಂದೇ ಆರಾ ಕ್ಲೆನ್ಸಿಂಗ್ನ ಬಗ್ಗೆ, ಇದಕ್ಕೆ ಸಂಬಂಧಪಟ್ಟಿರೋದ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತೇನೆ. ಥ್ಯಾಂಕ್ ಯು.